ಏನು ಕಲಿಬೇಕು ಅನ್ಸುತ್ತೆ ನಿಮಗೆ ಎಸ್ ಜಾನಕಿ ಅಮ್ಮನವರಿಂದ ಅಂತ ಹೇಳಿ ಈಗ ಬರುವಂತಹ ಗಾಯಕರಿರ್ಬಹುದು, ಅಥವಾ ಯಾವ ರೀತಿ ಸ್ಫೂರ್ತಿಯನ್ನ ಪಡ್ಕೊಳ್ಬೇಕು ಅಂತ ಅನ್ಸುತ್ತೆ ಮ್ಯಾಮ್? ಮೇಡಮ್, ಅವ್ರು ಯಾವ್ದೋ ಒಂದು ಇಂಟರ್ವ್ಯೂ ನಲ್ಲಿ ಹೇಳಿದ್ರು, ಅವ್ರು ಒಂದು ಹಾಡು ಹಾಡಿದ್ದಾರೆ, ತುಂಬಾ ಕಷ್ಟವಾದ ಹಾಡು, ಒಂದು ತೆಲುಗುನಲ್ಲಿ ಸಿಂಗಾರವೇಲ ಅಂತ. ಅದು ನಾದಸ್ವರದ ಜೊತೆ ಬರುವಂತ ಒಂದು ಹಾಡು. ಅದು ತುಂಬಾ ಕಷ್ಟ. ಎಷ್ಟು ಕಷ್ಟ ಅಂದ್ರೆ ಅದನ್ನ ಯಾರು ಅಟೆಂಪ್ಟ್ ಮಾಡಕ್ಕೂ ಹೋಗಲ್ಲ, ಅಷ್ಟು ಕಷ್ಟ ಇದೆ ಹಾಡು. ಅವ್ರನ್ನ ಕೇಳಿದ್ರು ಯಾರೋ ಒಬ್ರು ಇಂಟರ್ವ್ಯೂ ನಲ್ಲಿ, ಹೇಗ್ ಹಾಡ್ತೀರಿ ನೀವು ಅದನ್ನ? ಅವ್ರು ಹೇಳಿದ್ರು, ನನ್ಗೆ ಫಸ್ಟ್ ಟೈಮ್ ನಂಗೆ ಅವ್ರು ಡೈರೆಕ್ಟ್ ಹೇಳಿದಾಗ ನನಗೆ ಸ್ವಲ್ಪ ಟೆನ್ಷನ್ ಆಯ್ತು, ಏಕೆಂದ್ರೆ ಅದು ಈಸಿ ಇಲ್ಲ, ಅದು ತುಂಬಾ ಕಷ್ಟ ಇದೆ ಹಾಡು. ಬಟ್ ನಾನು ಆಮೇಲೆ ಅನ್ಕೊಂಡೆ, ಓಕೆ 10 ಸಲ ಪ್ರಾಕ್ಟೀಸ್ ಮಾಡ್ತೀನಿ, 20 ಸಲ ಮಾಡ್ತೀನಿ, 50 ಸಲ ಮಾಡ್ತೀನಿ, 100 ಸಲ ಮಾಡ್ತೀನಿ, ಬರ್ದೇ ಇರ್ಬೋದು. 10,000 ಸಲ ಮಾಡಿದ್ಮೇಲೆ ಬಂದೇ ಬರುತ್ತೆ ಹಾಡು ನನ್ಗೆ. ಶಿ ಪ್ರಾಕ್ಟಿಸ್ ಇಟ್, ಅಷ್ಟು ಪ್ರಾಕ್ಟೀಸ್ ಮಾಡಿ ಅದನ್ನ ಅವರು ಸಾಧಿಸಿ ಆಮೇಲೆ ಅದನ್ನ ರೆಕಾರ್ಡ್ ಮಾಡ್ತಾರೆ. ಯು ಶುಡ್ ಹಿಯರ್ ದಟ್ ಮೇಡಮ್. ಅದು ಕೇಳಿಲ್ಲ ಅಂದ್ರೆ ಕೇಳ್ಬೇಕು. ತುಂಬಾ ಅದು ಕಷ್ಟವಾದ ಹಾಡು. ಅದಿರ್ಬಹುದು ನೋಡು ಬಾ ನಮ್ಮೂರ ಆ ಹಾಡಿರ್ಬೋದು, ಅಥವಾ ಜಯ ಗೌರಿ ಜಗದೀಶ್ವರಿ, ಅಥವಾ ಶಿವ ಶಿವ ಎನ್ನದ, ಅದು ತುಂಬಾ ಹಾಡುಗಳಿದೆ, ಅದ್ರದ್ದು ಕಷ್ಟವಾದ ಹಾಡುಗಳು. ಶಿ ಹ್ಯಾಸ್ ಸಂಗ್ ದೆಮ್. ಅಂದ್ರೆ ಅದೊಂದು ಅವ್ರನ್ನ ನೋಡಿದ್ರೆ ಸ್ಫೂರ್ತಿ ಬರುತ್ತೆ. ಅಂದ್ರೆ ಎಂತ ಹಾಡು ಕೊಟ್ರು ಹಾಡ್ತೀನಿ ನಾನು ಅನ್ನೋ ಒಂದು ಧೈರ್ಯನೋ ಪ್ರೊಫೆಷನಲಿಸಮ್, ಅದಕ್ಕೆ ಏನ್ ಹೆಸರು ಹೇಳ್ತೀರೋ ನೀವು ಹೇಳ್ಕೊಳ್ಳಿ, ಆದ್ರೆ ಅದಿತ್ತು ಅವ್ರಿಗೆ. ನೀವ್ ಏನೇ ಕೊಡಿ ನಾನು ಹಾಡ್ತೀನಿ ಅನ್ನೋ ಒಂದು ಛಲ ಇತ್ತು. ನಿಜ ನಿಜ. ಯಾವತ್ತಾದ್ರೂ ಅವರನ್ನ ರೀಸೆಂಟ್ ಟೈಮಲ್ಲಿ ಭೇಟಿ ಆಗಿದ್ದು ಅಥವಾ ಅವ್ರ ಜೊತೆ ವೇದಿಕೆ ಹಂಚ್ಕೊಂಡಿದ್ದೇನಾದ್ರೂ ನೆನಪುಗಳಿದೆಯಾ ಮ್ಯಾಮ್ ನಿಮ್ ಜೊತೆ? ವೇದಿಕೆ ಹಂಚ್ಕೊಂಡಿದ್ದೆ, ರೀಸೆಂಟ್ ಆಗಿ ನಾನು ಮಾಡಿಲ್ಲ, ತುಂಬಾ ವರ್ಷ ಆಗಿತ್ತು ಭೇಟಿ ಮಾಡಿ. ನಾನು ಗುಣಗಾನ ಅನ್ನೋ ಒಂದು ಕಾರ್ಯಕ್ರಮ ನಾನು ಮತ್ತೆ ಹೇಮಂತ್ ಅವ್ರು ನಡ್ಸ್ಕೊಡ್ತಾ ಇದ್ವಿ. ಅದ್ರಲ್ಲಿ KSL ಸ್ವಾಮಿ ಅವರು ಮತ್ತೆ TR ಛಾಯಾ ಅವರು, ಅದ್ರಲ್ಲಿ ಜಾನಕಿ ಅವರು ಬಂದಿದ್ರು ಜಡ್ಜ್. ತುಂಬಾ ಚೆನ್ನಾಗಿ ಸ್ಪೆಂಟ್ ಅ ಲಾಟ್ ಆಫ್ ಟೈಮ್, ತುಂಬಾ ಒಳ್ಳೆ ಟೈಮ್ ಕಳೆದ್ವಿ ಅವ್ರ ಜೊತೆ. ಇಟ್ ವಾಸ್ ವೆರಿ ನೈಸ್. ತುಂಬಾ ಸ್ವೀಟ್ ಆಗಿ ಮಾತಾಡ್ತಾ ಇದ್ರು. ಅಂಡ್ ಅವ್ರ ಹಾಡುಗಳನ್ನ ಕಂಟೆಸ್ಟೆಂಟ್ಸ್ ಹಾಡಿದಾಗ, ಒಂದೊಂದು ಹಾಡನ್ನ ಹಾಡಿದಾಗ ಅವರು ತುಂಬಾ ನಾಸ್ಟಾಲ್ಜಿಕ್ ಆಗಿ ಆ ಹಾಡುಗಳ ಬಗ್ಗೆ ಮಾತಾಡಿದ್ರು. ಆ ಹಾಡಿನ ಸನ್ನಿವೇಶ ಇರಬಹುದು, ಆ ರೆಕಾರ್ಡಿಂಗಿನ ಸಂದರ್ಭ, ಅದನ್ನೆಲ್ಲ ನೆನೆಸ್ಕೊಂಡು ನಮ್ಗೆ ಕಥೆಗಳೆಲ್ಲ ಹೇಳ್ತಾ ಇದ್ರು. ತುಂಬಾ ಒಳ್ಳೆ ಟೈಮ್ ಕಳೆದಿದ್ವಿ ಅಂತ. ನಿಜ ನಿಜ. ಥ್ಯಾಂಕ್ ಯು MD ಪಲ್ಲವಿ ಅವರೇ, ನ್ಯೂಸ್ ಫಸ್ಟ್ ಜೊತೆ ಮಾತನಾಡಿದ್ದಕ್ಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.